ದೇವಭೂಮಿ ಪ್ರಯಾಗರಾಜ್ನಲ್ಲಿ ಮಹಾ ಕುಂಭಮೇಳದ ಆ ಸಂಭ್ರಮ ಸಡಗರ ಕಳೆಗಡ್ತಾ ಇದೆ. ಕರ್ನಾಟಕದಿಂದ ಬರುವಂತ ಯಾತ್ರಿಕರು ನಮಸ್ತೆ ಸದಾ ವತ್ಸಲೆ ಅಂತೇಳಿ ಹೇಳಿ ಪರಂ ವೈ ಭವನ್ನೇ ತುಮೆ ತತ್ವ ರಾಷ್ಟ್ರಂ ಅಂತೇಳಿ ಹೇಳ್ತಾ ಮಹಾ ಕುಂಭಮೇಳದಲ್ಲಿ ನಮ್ಮ ಸನಾತನದ ವಿಚಾರಗಳನ್ನ ಪ್ರಚಾರ ಮಾಡ್ತಾ ಹೋದ ಕಡೆಯಲ್ಲಿ ನಮಸ್ತೆ ಸದಾ ವತ್ಸಲೆ ಅಂತೇಳಿ ಮಾತೃಭೂಮಿಯನ್ನ ಜಪಿಸ್ತಾ ಇರುವಂತ ಯಾತ್ರಿಕರು ನನ್ನ ಜೊತೆಲಿದ್ದಾರೆ. ಇವರೆಲ್ಲ ಕರ್ನಾಟಕದಿಂದ ಬಂದಿರುವಂತ ಯಾತ್ರಿಕರು. ಅವ್ರನ್ನ ಮಾತಾಡಿಸ್ತಾ ಅವ್ರ ವಿಚಾರ ಏನು ಎತ್ತ ಅನ್ನೋದನ್ನ ಕೇಳಿಸ್ತೀನಿ. ಎಲ್ಲಿಂದ ಬಂದಿರಿ ಸರ್ ತಾವು? ನಾವು ವಿಜಯಪುರ ಜಿಲ್ಲೆ ಕಾಕಣಿಕೆಯಿಂದ ರೀ, ಕರ್ನಾಟಕ ರಾಜ್ಯ ವಿಜಯಪುರ ಜಿಲ್ಲೆ ಕಾಕಣಿಕೆ ಗ್ರಾಮದಿಂದ ಬಂದೇವ್ರಿ. ಎಲ್ಲೆಲ್ಲ ಹೋಗಿ ಬಂದ್ರಿ ಈಗ? ನಾವು ಫಸ್ಟ್ಲಿಗೆ ಬಂದ ಕೂಡಲೇ ಮಹಾರಾಷ್ಟ್ರ ರೀ, ಆಮೇಲೆ ಮಧ್ಯಪ್ರದೇಶ, ಆಮೇಲೆ ಈ ಕಡೆ ಉತ್ತರ ಪ್ರದೇಶ. ಎಲ್ಲ ಕಡೆ ಹೋಗಿ ಪ್ರಾರ್ಥನೆ ಮಾಡಿದ್ದೀರಿ, ನಮಸ್ತೆ ಮಾಡಿದ್ದೀರಿ ಅನ್ನೋ ವಿಚಾರ ಹೇಳಿ. ಅದ್ರ ಬಗ್ಗೆ ನಾವು ಎಲ್ಲೆಲ್ಲಿ ವಸ್ತಿ ಇದೇವ್ರಲ್ಲ ಅಲ್ಲಿ ಎಲ್ಲಾನು ಬೆಳಗ್ಗೆ ಪ್ರಾರ್ಥನೆ ಮಾಡೇ ಗಾಡಿ ಹತ್ತೀವ್ರಿ. ತಾವೆಲ್ಲ RSS ಕಾರ್ಯಕರ್ತರು, ಎಲ್ಲರೂ ಸ್ವಯಂ ಸೇವಕರು, ಎಲ್ಲರೂ ಸ್ವಯಂ ಸೇವಕ. ಶಿಕ್ಷಾ ವರ್ಗ ಆಗೈತ್ರಿ? ನಂದು ತೃತೀಯ ವರ್ಷ ಮುಗಿದೈತ್ರಿ. ನಾಗ್ಪುರದಾಗ ಇವ್ರೆಲ್ಲ ದ್ವಿತೀಯ ಸ್ವಯಂ ಸೇವಕರದಾರ್ರಿ. ತಾವೊಬ್ರು ಸ್ವಯಂ ಸೇವಕರಾಗಿ ಮಹಾಕುಂಭವನ್ನು ಹೇಗ್ ನೋಡ್ತೀರಿ? ನಾವು ಮೊಟ್ಟ ಮೊದಲೇ ಈ ಥರ ನೋಡ್ತಾ ಇರೋದ್ರೆ ನಾವು 144 ವರ್ಷಕ್ಕೆ ಬರ್ತದೆ ಅಂತ ನಾವು ಯಾವತ್ತೂ ಕೇಳಿದ್ವಿ, ಬಟ್ ನಾವು ನೋಡಿರ್ಲಿಲ್ಲ. ಬಟ್ ಇವತ್ತು ನಾವು ಸಾಕ್ಷಾತ್ ನೋಡ್ತಾ ಇದ್ದೀವಿ. ಎಲ್ಲ ಮದ್ದಳೆ ಎಲ್ಲ ತಂದಿರಿ, ತಾಳ ಎಲ್ಲ ತಂದಿರಿ, ಎಲ್ಲ ಜಾತ್ರೆ ಮಾಡ್ಬಿಡ್ತೀರಿ. ಈಗ ಮಾಡೋಣ ಹಾಗೆ ಹಬ್ಬ. ಸರ್ ತಾವೆಲ್ಲಿಂದ? ನಾವೆಲ್ಲ ಮೇಲ್ಕೋಟೆಯಿಂದ ಬಂದಿದ್ದೀವಿ. ಬಹಳ ಸಂತೋಷ ಆಗುತ್ತೆ. 144 ವರ್ಷಕ್ಕೆ ನಾವೆಲ್ಲ ಯಾವತ್ತೂ ಇರಲ್ಲ ಅಂತ ನಮಗೂ ಗೊತ್ತು. ಹಾಗಾಗಿ ಎಷ್ಟೇ ಕಷ್ಟ ಆದರೂ ಬಂದು ಇದರಲ್ಲಿ ಒಂದು ಸರ್ತಿ ಭಾಗವಹಿಸಬೇಕು ಅನ್ನೋ ಆಸೆಯಿಂದ ಎಷ್ಟೇ ಕಷ್ಟ ಇರಲಿ ಬಂದಿದ್ದೀವಿ. ತುಂಬ ಸಂತೋಷವಾಗಿ ಎಲ್ಲ ಇದನ್ನು ಅನುಭವಿಸಿದ್ದೀವಿ. ಭಜನೆ ಮಾಡಿದ್ದೀವಿ, 10 ಜನನ ಭೇಟಿ ಮಾಡಿದ್ದೀವಿ, ಸಂತೋಷ ಪಟ್ಟು ತೃಪ್ತಿ ಆಯ್ತು. ಒಂದು ಸಾರ್ಥಕತೆ ಅನುಭೂತಿ ಆಯ್ತು. ಹೇಳ್ರಿ. ಒಂದ್ಸರಿ ನಾವು ಅಕ್ಷತೆಯನ್ನು ಪ್ರತಿ ಮನೆಗೆ ಹಂಚಿದ್ದೇವ್ರಿ ರಾಮ ಮಂದಿರದ. ಆಮೇಲೆ ಹೋಗಿ ದರ್ಶನ ತಗೋಬೇಕು ರಾಮನ ಅಂತ ಅನ್ಕೊಂಡಿದ್ದೆವು. ಆದ್ರೆ ಈ ವರ್ಷ ಮಹಾಕುಂಭ ಐತೆ ನಮ್ಗೆ ಗೊತ್ತಿದ್ದಿಲ್ಲ. ಆ ಮಹಾಕುಂಭದ ನೆಪದಾಗ ರಾಮನ ದರ್ಶನನೂ ಆಯ್ತು, ಮತ್ತು ಯಮುನಾ, ಗಂಗಾ ಮತ್ತು ಸರಸ್ವತಿ ಮಿಂದ ಎದ್ದು ಸ್ನಾನ ಮಾಡೋದು, ಅದು ಭಾಳ ಅದ್ಭುತ ಖುಷಿ. ಮೈಯಾಂಕೈ ಶ್ರೀಕೃಷ್ಣ ಪರಮಾತ್ಮ ಕಿ, ಕಾಶಿಪತಿ ವಿಶ್ವನಾಥ ಕಿ, ವಿಶ್ವ ಪ್ರಸಿದ್ಧ ಮಹಾಕುಂಭ ಮೇಳಕ್ಕೆ, ವಿಶ್ವ ಪ್ರಸಿದ್ಧ ಮಹಾಕುಂಭ ಮೇಳಕ್ಕೆ. ಭಾರತ್ ಮಾತಾ ಕಿ, ಗಂಗಾ ಮಾತಾ ಕಿ, ಯಮುನಾ ಮಾತಾ ಕಿ, ಸರಸ್ವತಿ ಮಾತಾ ಕಿ. ಶ್ರೀರಾಮ್, ಶ್ರೀರಾಮ್. ಇದು ನೋಡಿ ಯಾತ್ರಿಕರ ಸಂಭ್ರಮ ಸಡಗರ, ಮಹಾಕುಂಭ ಮಹಾಸಂಗಮ. ವಿಶ್ವಕ್ಕೆ ಭಾರತ ವಿಶ್ವ ಗುರುವತ್ತ ಹೊರಟಿರುವಂತ ಸಮಯ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆಗೆ ನಾನು ಪ್ರಯಾಗರಾಜ್ನಿಂದ ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ. ನಮಸ್ಕಾರ. ದೇವಭೂಮಿ ಪ್ರಯಾಗರಾಜ್ನಲ್ಲಿ ಮಹಾ ಕುಂಭಮೇಳದ ಆ ಸಂಭ್ರಮ ಸಡಗರ ಕಳೆಗಡ್ತಾ ಇದೆ. ಕರ್ನಾಟಕದಿಂದ ಬರುವಂತ ಯಾತ್ರಿಕರು ನಮಸ್ತೆ ಸದಾ ವತ್ಸಲೆ ಅಂತೇಳಿ ಹೇಳಿ ಪರಂ ವೈ ಭವನ್ನೇ ತುಮೆ ತತ್ವ ರಾಷ್ಟ್ರಂ ಅಂತೇಳಿ ಹೇಳ್ತಾ ಮಹಾ ಕುಂಭಮೇಳದಲ್ಲಿ ನಮ್ಮ ಸನಾತನದ ವಿಚಾರಗಳನ್ನ ಪ್ರಚಾರ ಮಾಡ್ತಾ ಹೋದ ಕಡೆಯಲ್ಲಿ ನಮಸ್ತೆ ಸದಾ ವತ್ಸಲೆ ಅಂತೇಳಿ ಮಾತೃಭೂಮಿಯನ್ನ ಜಪಿಸ್ತಾ ಇರುವಂತ ಯಾತ್ರಿಕರು ನನ್ನ ಜೊತೆಲಿದ್ದಾರೆ. ಇವರೆಲ್ಲ ಕರ್ನಾಟಕದಿಂದ ಬಂದಿರುವಂತ ಯಾತ್ರಿಕರು. ಅವ್ರನ್ನ ಮಾತಾಡಿಸ್ತಾ ಅವ್ರ ವಿಚಾರ ಏನು ಎತ್ತ ಅನ್ನೋದನ್ನ ಕೇಳಿಸ್ತೀನಿ. ಎಲ್ಲಿಂದ ಬಂದಿರಿ ಸರ್ ತಾವು? ನಾವು ವಿಜಯಪುರ ಜಿಲ್ಲೆ ಕಾಕಣಿಕೆಯಿಂದ ರೀ, ಕರ್ನಾಟಕ ರಾಜ್ಯ ವಿಜಯಪುರ ಜಿಲ್ಲೆ ಕಾಕಣಿಕೆ ಗ್ರಾಮದಿಂದ ಬಂದೇವ್ರಿ. ಎಲ್ಲೆಲ್ಲ ಹೋಗಿ ಬಂದ್ರಿ ಈಗ? ನಾವು ಫಸ್ಟ್ಲಿಗೆ ಬಂದ ಕೂಡಲೇ ಮಹಾರಾಷ್ಟ್ರ ರೀ, ಆಮೇಲೆ ಮಧ್ಯಪ್ರದೇಶ, ಆಮೇಲೆ ಈ ಕಡೆ ಉತ್ತರ ಪ್ರದೇಶ. ಎಲ್ಲ ಕಡೆ ಹೋಗಿ ಪ್ರಾರ್ಥನೆ ಮಾಡಿದ್ದೀರಿ, ನಮಸ್ತೆ ಮಾಡಿದ್ದೀರಿ ಅನ್ನೋ ವಿಚಾರ ಹೇಳಿ. ಅದ್ರ ಬಗ್ಗೆ ನಾವು ಎಲ್ಲೆಲ್ಲಿ ವಸ್ತಿ ಇದೇವ್ರಲ್ಲ ಅಲ್ಲಿ ಎಲ್ಲಾನು ಬೆಳಗ್ಗೆ ಪ್ರಾರ್ಥನೆ ಮಾಡೇ ಗಾಡಿ ಹತ್ತೀವ್ರಿ. ತಾವೆಲ್ಲ RSS ಕಾರ್ಯಕರ್ತರು, ಎಲ್ಲರೂ ಸ್ವಯಂ ಸೇವಕರು, ಎಲ್ಲರೂ ಸ್ವಯಂ ಸೇವಕ. ಶಿಕ್ಷಾ ವರ್ಗ ಆಗೈತ್ರಿ? ನಂದು ತೃತೀಯ ವರ್ಷ ಮುಗಿದೈತ್ರಿ. ನಾಗ್ಪುರದಾಗ ಇವ್ರೆಲ್ಲ ದ್ವಿತೀಯ ಸ್ವಯಂ ಸೇವಕರದಾರ್ರಿ. ತಾವೊಬ್ರು ಸ್ವಯಂ ಸೇವಕರಾಗಿ ಮಹಾಕುಂಭವನ್ನು ಹೇಗ್ ನೋಡ್ತೀರಿ? ನಾವು ಮೊಟ್ಟ ಮೊದಲೇ ಈ ಥರ ನೋಡ್ತಾ ಇರೋದ್ರೆ ನಾವು 144 ವರ್ಷಕ್ಕೆ ಬರ್ತದೆ ಅಂತ ನಾವು ಯಾವತ್ತೂ ಕೇಳಿದ್ವಿ, ಬಟ್ ನಾವು ನೋಡಿರ್ಲಿಲ್ಲ. ಬಟ್ ಇವತ್ತು ನಾವು ಸಾಕ್ಷಾತ್ ನೋಡ್ತಾ ಇದ್ದೀವಿ. ಎಲ್ಲ ಮದ್ದಳೆ ಎಲ್ಲ ತಂದಿರಿ, ತಾಳ ಎಲ್ಲ ತಂದಿರಿ, ಎಲ್ಲ ಜಾತ್ರೆ ಮಾಡ್ಬಿಡ್ತೀರಿ. ಈಗ ಮಾಡೋಣ ಹಾಗೆ ಹಬ್ಬ. ಸರ್ ತಾವೆಲ್ಲಿಂದ? ನಾವೆಲ್ಲ ಮೇಲ್ಕೋಟೆಯಿಂದ ಬಂದಿದ್ದೀವಿ. ಬಹಳ ಸಂತೋಷ ಆಗುತ್ತೆ. 144 ವರ್ಷಕ್ಕೆ ನಾವೆಲ್ಲ ಯಾವತ್ತೂ ಇರಲ್ಲ ಅಂತ ನಮಗೂ ಗೊತ್ತು. ಹಾಗಾಗಿ ಎಷ್ಟೇ ಕಷ್ಟ ಆದರೂ ಬಂದು ಇದರಲ್ಲಿ ಒಂದು ಸರ್ತಿ ಭಾಗವಹಿಸಬೇಕು ಅನ್ನೋ ಆಸೆಯಿಂದ ಎಷ್ಟೇ ಕಷ್ಟ ಇರಲಿ ಬಂದಿದ್ದೀವಿ. ತುಂಬ ಸಂತೋಷವಾಗಿ ಎಲ್ಲ ಇದನ್ನು ಅನುಭವಿಸಿದ್ದೀವಿ, ಭಜನೆ ಮಾಡಿದ್ದೀವಿ, 10 ಜನನ ಭೇಟಿ ಮಾಡಿದ್ದೀವಿ, ಸಂತೋಷ ಪಟ್ಟು ತೃಪ್ತಿ ಆಯ್ತು. ಒಂದು
ಒಂದು ಸಾರ್ಥಕತೆ ಅನುಭೂತಿ ಐತೆ ಹೇಳ್ರಿ. ಒಂದ್ಸರಿ ನಾವು ಅಕ್ಷತೆಯನ್ನು ಪ್ರತಿ ಮನೆಗೆ ಹಂಚಿದ್ದೇವ್ರಿ ರಾಮ ಮಂದಿರದ. ಆಮೇಲೆ ಹೋಗಿ ದರ್ಶನ ತಗೋಬೇಕು ರಾಮನ ಅಂತ ಅನ್ಕೊಂಡಿದ್ದೆವು. ಆದ್ರೆ ಈ ವರ್ಷ ಮಹಾಕುಂಭ ಐತೆ ನಮ್ಗೆ ಗೊತ್ತಿದ್ದಿಲ್ಲ. ಆ ಮಹಾಕುಂಭದ ನೆಪದಾಗ ರಾಮನ ದರ್ಶನನೂ ಆಯ್ತು, ಮತ್ತು ಯಮುನಾ ಗಂಗಾ ಮತ್ತು ಸರಸ್ವತಿ ಮಿಂದ ಎದ್ದು ಸ್ನಾನ ಮಾಡೋದು, ಅದು ಭಾಳ ಅಂದ್ರೆ ಭಾಳ ಅದ್ಭುತ ಖುಷಿ. ಮೈಯಾಂಗ ಕೈ ನೆಟ್ಟಗಾಲ ಶ್ರೀಕೃಷ್ಣ ಪರಮಾತ್ಮ ಕಿ, ಕಾಶಿಪತಿ ವಿಶ್ವನಾಥ ಕಿ, ವಿಶ್ವ ಪ್ರಸಿದ್ಧ ಮಹಾಕುಂಭ ಮೇಳಕ್ಕೆ, ವಿಶ್ವ ಪ್ರಸಿದ್ಧ ಮಹಾಕುಂಭ ಮೇಳಕ್ಕೆ ಭಾರತ್ ಮಾತಾ ಕಿ, ಗಂಗಾ ಮಾತಾ ಕಿ, ಯಮುನಾ ಮಾತಾ ಕಿ, ಸರಸ್ವತಿ ಮಾತಾ ಕಿ, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಇದು ನೋಡಿ ಯಾತ್ರಿಕರ ಸಂಭ್ರಮ ಸಡಗರ, ಮಹಾಕುಂಭ ಮಹಾಸಂಗಮ, ವಿಶ್ವಕ್ಕೆ ಭಾರತ ವಿಶ್ವ ಗುರುವತ್ತ ಹೊರಟಿರುವಂತ ಸಮಯ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆಗೆ ನಾನು ಪ್ರಯಾಗರಾಜ್ನಿಂದ ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ. ನಮಸ್ಕಾರ. ದೇವಭೂಮಿ ಪ್ರಯಾಗರಾಜ್ನಲ್ಲಿ ಮಹಾಕುಂಭ ಮೇಳದ ಆ ಸಂಭ್ರಮ ಸಡಗರ ಕಳೆಗಡ್ತಾ ಇದೆ. ಕರ್ನಾಟಕದಿಂದ ಬರುವಂತ ಯಾತ್ರಿಕರು ನಮಸ್ತೆ ಸದಾ ವತ್ಸಲೆ ಅಂತೇಳಿ ಹೇಳಿ, ಪರಂ ವೈ ಭವನ್ನೇ ತುಮೆ ತತ್ವ ರಾಷ್ಟ್ರಂ ಅಂತೇಳಿ ಹೇಳ್ತಾ ಮಹಾಕುಂಭ ಮೇಳದಲ್ಲಿ ನಮ್ಮ ಸನಾತನದ ವಿಚಾರಗಳನ್ನ ಪ್ರಚಾರ ಮಾಡ್ತಾ ಹೋದ ಕಡೆಯಲ್ಲಿ ನಮಸ್ತೆ ಸದಾ ವತ್ಸಲೆ ಅಂತೇಳಿ ಮಾತೃಭೂಮಿಯನ್ನ ಜಪಿಸ್ತಾ ಇರುವಂತ ಯಾತ್ರಿಕರು ನನ್ನ ಜೊತೆಲಿದ್ದಾರೆ. ಇವರೆಲ್ಲ ಕರ್ನಾಟಕದಿಂದ ಬಂದಿರುವಂತ ಯಾತ್ರಿಕರು. ಅವ್ರನ್ನ ಮಾತಾಡಿಸ್ತಾ ಅವ್ರ ವಿಚಾರ ಏನು ಎತ್ತ ಅನ್ನೋದನ್ನ ಕೇಳಿಸ್ತೀನಿ. ಎಲ್ಲಿಂದ ಬಂದಿರಿ ಸರ್ ತಾವು? ನಾವು ವಿಜಯಪುರ ಜಿಲ್ಲೆ ಕಾಕಣಿಕೆಯಿಂದ ರೀ, ಕರ್ನಾಟಕ ರಾಜ್ಯ ವಿಜಯಪುರ ಜಿಲ್ಲೆ ಕಾಕಣಿಕೆ ಗ್ರಾಮದಿಂದ ಬಂದೇವ್ರಿ. ಎಲ್ಲೆಲ್ಲ ಹೋಗಿ ಬಂದ್ರಿ ಈಗ? ನಾವು ಫಸ್ಟ್ಲಿಗೆ ಬಂದ ಕೂಡಲೇ ಮಹಾರಾಷ್ಟ್ರ, ಆಮೇಲೆ ಮಧ್ಯಪ್ರದೇಶ, ಆಮೇಲೆ ಈ ಕಡೆ ಉತ್ತರ ಪ್ರದೇಶ. ಎಲ್ಲಾ ಕಡೆ ಹೋಗಿ ಪ್ರಾರ್ಥನೆ ಮಾಡಿದ್ದೀರಿ, ನಮಸ್ತೆ ಮಾಡಿದ್ದೀರಿ ಅನ್ನೋ ವಿಚಾರ ಹೇಳಿ ಅದ್ರ ಬಗ್ಗೆ. ನಾವು ಎಲ್ಲೆಲ್ಲಿ ವಸ್ತಿ ಇದೇವ್ರಲ್ಲ ಅಲ್ಲಿ ಎಲ್ಲಾನು ಬೆಳಗ್ಗೆ ಪ್ರಾರ್ಥನೆ ಮಾಡೇ ಗಾಡಿ ಹತ್ತೀವ್ರಿ. ತಾವೆಲ್ಲ RSS ಕಾರ್ಯಕರ್ತರು, ಎಲ್ಲರೂ ಸ್ವಯಂ ಸೇವಕರು, ಎಲ್ಲರೂ ಸ್ವಯಂ ಸೇವಕ. ಶಿಕ್ಷಾ ವರ್ಗ ಆಗೈತ್ರಿ? ನಂದು ತೃತೀಯ ವರ್ಷ ಮುಗಿದೈತ್ರಿ ನಾಗ್ಪುರದಾಗ. ಇವ್ರೆಲ್ಲ ದ್ವಿತೀಯ ಎಲ್ಲರೂ ಸ್ವಯಂ ಸೇವಕರದಾರ್ರಿ. ತಾವೊಬ್ರು ಸ್ವಯಂ ಸೇವಕರಾಗಿ ಮಹಾಕುಂಭವನ್ನ ಹೇಗ್ ನೋಡ್ತೀರಿ? ನಾವು ಮೊಟ್ಟ ಮೊದಲೇ ಈ ತರ ನೋಡ್ತಾ ಇರೋದ್ರೆ, ನಾವು 144 ವರ್ಷಕ್ಕೆ ಬರ್ತದೆ ಅಂತ ನಾವು ಯಾವತ್ತೂ ಕೇಳಿದ್ವಿ, ಬಟ್ ನಾವು ನೋಡಿರ್ಲಿಲ್ಲ. ಬಟ್ ಇವತ್ತು ನಾವು ಸಾಕ್ಷಾತ್ ನೋಡ್ತಾ ಇದ್ದೀವಿ. ಎಲ್ಲ ಮದ್ದಳೆ ಎಲ್ಲ ತಂದಿರಿ, ತಾಳ ಎಲ್ಲ ತಂದಿರಿ, ಎಲ್ಲ ಜಾತ್ರೆ ಮಾಡ್ಬಿಡ್ತೀರಿ ಈಗ. ಮಾಡೋಣ ಹಾಗೆ ಹಬ್ಬ. ಸರ್ ತಾವೆಲ್ಲಿಂದ? ನಾವೆಲ್ಲ ಮೇಲ್ಕೋಟೆಯಿಂದ ಬಂದಿದ್ದೀವಿ. ಬಹಳ ಸಂತೋಷ ಆಗುತ್ತೆ. 144 ವರ್ಷಕ್ಕೆ ನಾವೆಲ್ಲ ಯಾವತ್ತೂ ಇರಲ್ಲ ಅಂತ ನಮಗೂ ಗೊತ್ತು. ಹಾಗಾಗಿ ಎಷ್ಟೇ ಕಷ್ಟ ಆದರೂ ಬಂದು ಇದರಲ್ಲಿ ಒಂದು ಸರ್ತಿ ಭಾಗವಹಿಸಬೇಕು ಅನ್ನೋ ಆಸೆಯಿಂದ ಎಷ್ಟೇ ಕಷ್ಟ ಇರಲಿ ಬಂದಿದ್ದೀವಿ. ತುಂಬ ಸಂತೋಷವಾಗಿ ಎಲ್ಲ ಇದನ್ನು ಅನುಭವಿಸಿದ್ದೀವಿ. ಭಜನೆ ಮಾಡಿದ್ದೀವಿ, 10 ಜನನ ಭೇಟಿ ಮಾಡಿದ್ದೀವಿ, ಸಂತೋಷ ಪಟ್ಟು ತೃಪ್ತಿ ಆಯ್ತು. ಒಂದು ಸಾರ್ಥಕತೆ ಅನುಭೂತಿ ಐತೆ ಹೇಳ್ರಿ. ಒಂದ್ಸರಿ ನಾವು ಅಕ್ಷತೆಯನ್ನು ಪ್ರತಿ ಮನೆಗೆ ಹಂಚಿದ್ದೇವ್ರಿ ರಾಮ ಮಂದಿರದ. ಆಮೇಲೆ ಹೋಗಿ ದರ್ಶನ ತಗೋಬೇಕು ರಾಮನ ಅಂತ ಅನ್ಕೊಂಡಿದ್ದೆವು. ಆದ್ರೆ ಈ ವರ್ಷ ಮಹಾಕುಂಭ ಐತೆ ನಮ್ಗೆ ಗೊತ್ತಿದ್ದಿಲ್ಲ. ಆ ಮಹಾಕುಂಭದ ನೆಪದಾಗ ರಾಮನ ದರ್ಶನನೂ ಆಯ್ತು, ಮತ್ತು ಯಮುನಾ ಗಂಗಾ ಮತ್ತು ಸರಸ್ವತಿ ಮಿಂದ ಎದ್ದು ಸ್ನಾನ ಮಾಡೋದು, ಅದು ಭಾಳ ಅಂದ್ರೆ ಭಾಳ ಅದ್ಭುತ ಖುಷಿ. ಮೈಯಾಂಗ ಕೈ ನೆಟ್ಟಗಾಲ ಶ್ರೀಕೃಷ್ಣ ಪರಮಾತ್ಮ ಕಿ, ಕಾಶಿಪತಿ ವಿಶ್ವನಾಥ ಕಿ, ವಿಶ್ವ ಪ್ರಸಿದ್ಧ ಮಹಾಕುಂಭ ಮೇಳಕ್ಕೆ, ವಿಶ್ವ ಪ್ರಸಿದ್ಧ ಮಹಾಕುಂಭ ಮೇಳಕ್ಕೆ ಭಾರತ್ ಮಾತಾ ಕಿ, ಗಂಗಾ ಮಾತಾ ಕಿ, ಯಮುನಾ ಮಾತಾ ಕಿ, ಸರಸ್ವತಿ ಮಾತಾ ಕಿ, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಇದು ನೋಡಿ ಯಾತ್ರಿಕರ ಸಂಭ್ರಮ ಸಡಗರ, ಮಹಾಕುಂಭ ಮಹಾಸಂಗಮ, ವಿಶ್ವಕ್ಕೆ ಭಾರತ ವಿಶ್ವ ಗುರುವತ್ತ ಹೊರಟಿರುವಂತ ಸಮಯ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆಗೆ ನಾನು ಪ್ರಯಾಗರಾಜ್ನಿಂದ ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ. ನಮಸ್ಕಾರ.